ಭಾರ್ಗವಿ LLB ಧಾರಾವಾಹಿಯಲ್ಲಿ ಏನು ಈ ಪಾತ್ರ ನಿಮ್ಗೆ ಎಷ್ಟು ಸ್ಪೆಷಲ್ಲು? ಈಗ ಪೊಲೀಸ್ ಪಾತ್ರವನ್ನು ಸುಮಾರು ವರ್ಷದಿಂದ ನಿಭಾಯಿಸ್ತಾ ಇದ್ದೀರಿ. ಇದರಲ್ಲಿ ಏನು ಡಿಫ್ರೆನ್ಸ್ ಅಂತ ಅನಿಸುತ್ತೆ ನಿಮಗೆ? ಡಿಫ್ರೆನ್ಸ್ ಅಂತ ಏನಿಲ್ಲ ಮೇಡಮ್. ತುಂಬ ಈ ಥರದ್ದೊಂದು ಪೊಲೀಸ್ ಬಟ್ಟೆನಲ್ಲಿ ತುಂಬ ಸೀರಿಯಲ್ಸ್ ಮಾಡಿದ್ದೀನಿ. ಸೊ ಇದರಲ್ಲಿ ಏನಂದರೆ ಭಾರ್ಗವಿ LLB ಅಂತ. ಸೊ ಆ ಪಾತ್ರಕ್ಕೆ ಕನೆಕ್ಟ್ ಆಗಿರುವಂಥ ಒಂದು ಪಾತ್ರ ಇದು. ಭಾರ್ಗವಿಗೆ ಎಲ್ಲ ರೀತಿಯಲ್ಲೂ ಒಂದು ಸಪೋರ್ಟಾಗಿ ನಿಂತ್ಕೊಳ್ಳುವಂಥದ್ದು, ಒಂಥರ ಬಲಗೈ ಇದ್ದಂಗೆ. ಯಾಕೆಂದರೆ ಅವಳು ಒಂದು ಹೆಣ್ಣು ಅಂತ ಯಾರೂ ಅಷ್ಟು ಸಪೋರ್ಟ್ ಮಾಡಲ್ಲ. ಹಂಗಾಗಿ ನಾನು ಈ ಯೂನಿಫಾರ್ಮ್ನಲ್ಲಿ ಅವಳಿಗೆ ಸಪೋರ್ಟಾಗಿ ಎಲ್ಲ ಕೆಲಸಗಳಲ್ಲೂ ನಿಂತಿರ್ತೀನಿ. ಆ ಥರದ್ದೊಂದು ಪಾತ್ರ. ಓಕೆ, ಪೊಲೀಸ್ ಪಾತ್ರ ಮಾಡಬೇಕಾದ್ರೆ ಈಗ ಮೊನೊಟನಸ್ ಆಗಿ ಅದೇ ಪಾತ್ರ ಮಾಡಿ ಮಾಡಿ ಬೇಜಾರಾಗಿದೆಯಾ? ಹೇಗೆ? ತುಂಬ ಮೇಡಮ್. ನಾನು ಉದಯನಲ್ಲಿ ಬರ್ತಿತ್ತು ಅವಾಗೊಂದು ರಂಗೋಲಿ ಅಂತ ಸೀರಿಯಲ್ಲು. ಸೊ ಆಗ ನಾನು ಒಂದು ಪಾತ್ರ ಮಾಡಿದ್ದೆ, ಆದಿ ತಂಗಿ ಗಂಡ. ಕೆಲಸ ಬಂದು ACP. ಸೊ ಅದು ಸುಮಾರು ಒಂದು 2 ವರ್ಷ ತುಂಬ ಚೆನ್ನಾಗಿ ಹೋಯ್ತದು ನನ್ನ ಪಾತ್ರ. ಆವಾಗ ಫೇಮಸ್ ಆಗಿದ್ದು ಈ ಬಟ್ಟೆ. ಪಾಪ ಡೈರೆಕ್ಟ್ರು ನನಗೇ ಅವರ ಸ್ವಂತ ದುಡ್ಡಿನಲ್ಲಿ ನನಗೊಂದು ಬಟ್ಟೆ ಹೊಲಿಸ್ಕೊಟ್ಟಿದ್ರು ಆಗ. BN ಸೂರ್ಯ ಅಂತ ಅವರು ಡೈರೆಕ್ಟ್ರು. ಸೊ ಆಗ ಕನೆಕ್ಟ್ ಆಗಿದ್ದು ಈ ಬಟ್ಟೆ. ಇಲ್ಲಿವರೆಗೂ ನನ್ನ ಮ್ಯಾಕ್ಸಿಮಮ್ ಆಗಿ ಎಲ್ಲ ಪೊಲೀಸ್ ಪಾತ್ರಗಳಿಗೆ ಕರೀತಾರೆ. ಅದು ಒಂಥರ ಪ್ಲಸ್ಸು ಹೌದು, ಒಂಥರ ಮೈನಸ್ಸು ಹೌದು. ಏಕೆಂದರೆ ಮೈನಸ್ ಯಾಕೆ ಅಂದರೆ ಜಾಸ್ತಿ ಡೇಟ್ಸ್ ಬರೋಲ್ಲ, ಕತೆ ಪೊಲೀಸ್ ಮೇಲೆ ಅಷ್ಟು ಹೋಗಲ್ಲ. ಫ್ಯಾಮಿಲಿ ಟ್ರ್ಯಾಕಲ್ಲಿದ್ದರೆ ಒಂದಷ್ಟು ದಿನ ಕೆಲಸ ಮಾಡ್ತೀವಿ. ನಮಗಿದೆ ಇದೇ ಪ್ರೊಫೆಷನ್ ಆಗಿರೋದ್ರಿಂದ ನಮಗೆ ಕೆಲಸ ಬೇಕು ಮೇಯ್ನು. ಹಾಗಾಗಿ ಒಂದೊಂದು ಸಲ ಹಂಗೂ ಅನಿಸುತ್ತೆ, ಒಂದೊಂದು ಸಲ ಹಿಂಗೂ ಅನಿಸುತ್ತೆ. ಧಾರಾವಾಹಿ ಕ್ವಾಲಿಟಿ ಹೇಗೆ? ಕನಸು ಮೇಡಮ್ ನಂದು. ಆಗ ಅಂದರೆ ನಾನು ಕುಣಿಗಲ್ನಲ್ಲಿ ಮಾಮೂಲಿ ಕಾಲೇಜಿಗೆ ಬರ್ತಾಯಿದ್ದೆ, JOC ಸ್ಟೂಡೆಂಟ್ ನಾನಾಗ. ಏನೋ ಒಂದು ಆಸೆ, ಎಲ್ಲರೂ ನನ್ನ ಗುರುತಿಸ್ಬೇಕು, ಏನೋ ಇದು ಮಾಡಬೇಕು ಅಂತ. ಆಗ ಉದಯವಾಣಿ ಪೇಪರ್ ನೋಡ್ಕೊಂಡು ಯಾವುದೋ ಒಂದು ಇನ್ಸ್ಟಿಟ್ಯೂಟು ಕಾಂಟ್ಯಾಕ್ಟ್ ತೊಗೊಂಡು ಎಲ್ಲರೂ 10 ಜನರಲ್ಲಿ ಸುಮ್ಮನೆ ಒಬ್ಬನಾಗಿರಬಾರ್ದು, 10 ಜನರಲ್ಲಿ ನನ್ನನ್ನೆಲ್ಲರೂ ನೋಡಬೇಕು ಅನ್ನೋ ಒಂದು ಆಸೆ. ಹಾಗಾಗಿ ಆ ಒಂದು ಇನ್ಸ್ಟಿಟ್ಯೂಟ್ಗೆ ಹೋಗಿ ಅಲ್ಲಿಂದ ಹಂಗೆ ಕಾಂಟ್ಯಾಕ್ಟ್ ಬೆಳೆಸ್ಕೊಂಡು ಇಲ್ಲಿವರೆಗೂ ಇದೇ ಒಂದು ಬಣ್ಣದ ವೃತ್ತಿನಲ್ಲೇ ಅನ್ನ ತಿನ್ಕೊಂಡು ಬಂದಿದ್ದೀನಿ. ಸಾಯೋವರೆಗೂ ಹಿಂಗೆ ಇರ್ತೀನಿ ಮೇಡಮ್.